ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್. ನೀವು ನೋಡ್ತಿದ್ದೀರಾ ಪ್ರಮೋದ್ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲ ಗೃಹಲಕ್ಷ್ಮಿರು ಸರ್ 27ನೇ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಅಂತ ತಮ್ಮ ಜಿಲ್ಲೆಗಳು ಮೆನ್ಷನ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ. ಹಾಗೆಯೇ 2,000 ಬಂದಿದೆ ಅಂತ ಕೆಲವರು ಮಾಡಿದರೆ, ಇನ್ನು ಕೆಲವರು 4,000 ಹಾಗೆ 6,000 ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಬಿಡುಗಡೆ ಆಗಿದೆ ಅಂತ ಲಾಸ್ಟ್ ವಿಡಿಯೋಗೆ ತಿಳಿಸಿದ್ರಿ, ಕಮೆಂಟ್ ಮಾಡಿ. ಹಾಗೆಯೇ ಕೆಲವು ಗೃಹಲಕ್ಷ್ಮಿಯರು ಕೆಲವು ಜಿಲ್ಲೆಗಳಿಂದ ನಮ್ಗೆ ಇನ್ನೂ ಬಿಡುಗಡೆ ಆಗಿಲ್ವಲ್ಲ, ನಾವು ಆ ಜಿಲ್ಲೆಯಲ್ಲೇ ಇದ್ದೀವಿ, ನಮಗೆ ಬಂದಿಲ್ಲ, ಯಾಕೆ ಬಿಡುಗಡೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟ್ನ ಕೊಡಿ, ಮಾಹಿತಿನ ಕೊಡಿ ಅಂತ ಕೇಳಿದರೆ, ಬನ್ನಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ, ಹಾಗೆ ಯಾವಾಗ ಬಿಡುಗಡೆ ಆಗುತ್ತೆ ಆ ಎಲ್ಲದರ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹಾಗೆ ವಾಚ್ ಮಾಡ್ತಿದ್ರೆ ದಯವಿಟ್ಟು ಅವರೆಲ್ಲ ಅಲ್ಲಿ ಬರ್ತಾರ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಮಧ್ಯ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಮತ್ತು ವಿಡಿಯೋ ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಕೊಡಿ ಮೊದಲು ವಿಡಿಯೋಗೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ 100%ಅಲ್ಲಿ ಎಲ್ಲ ಗೃಹಲಕ್ಷ್ಮಿಗೂ ಒಂದು 40-45% ಆಲ್ರೆಡಿ ಹಣ ಜಮಾ ಆಗಿದೆ. 27ನೇ ಕಂತು ಇನ್ನು 50-55% ಜಮಾ ಆಗಬೇಕು. ಆ ಗೃಹಲಕ್ಷ್ಮಿಯರಿಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನಾನು ಅಪ್ಡೇಟ್ನ ಕೊಡ್ತೀನಿ. ಮತ್ತು ತುಂಬ ಜಿಲ್ಲೆಗಳಿಂದ ಧಾರವಾಡ, ಶಿವಮೊಗ್ಗ, ಹುಬ್ಳಿ, ತುಂಬ ಜಿಲ್ಲೆಗಳಿಂದ ನನಗೆ ಕಮೆಂಟ್ ಮಾಡಿದರೆ ಈ ಜಿಲ್ಲೆಯವ್ರಿಗೆ ಅಮೌಂಟ್ ಬಂದಿಲ್ಲ, ಬೇರೆಯವ್ರಿಗೆ ಬಂದಿದೆ ಅಂತ. ನಿಮಗೆ ಬಂದು ಬೇರೆಯವ್ರಿಗೆ ಬಂದಿಲ್ಲ ಆದರೆ ಕೆಲವೊಂದು ಸತಿ ಜಮಾ ಆಗಿರುತ್ತೆ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಸರ್ವರ್ ಇಶ್ಯೂಯಿಂದ. ಅಥವಾ ಇವಾಗ ಒಂದು ಸಲ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತು ಅಂದರೆ ಕಂಪ್ಲೀಟಾಗಿ ಎಲ್ಲ ಗೃಹಲಕ್ಷ್ಮಿಯವ್ರಿಗೂ ಒಂದೇ ದಿನಕ್ಕೆ ಬಿಡುಗಡೆ ಆಗೋದಿಲ್ಲ. ಅದು ಬಂದು ಹಂತವಾಗಿ ಬಿಡುಗಡೆ ಆಗೋದಲ್ವ, ಆದ್ದರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ನೀವು ಇವತ್ತು ಅಥವಾ ನಾಳೆ ತನಕ ವೆಯ್ಟ್ ಮಾಡಿ, ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತು 100% ಜಮಾ ಆಗುತ್ತೆ. ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ನಾಳೆ ಅಥವಾ ಮೋಸ್ಟ್ಲಿ ನಾಳಿದ್ದು ಈ 2 ದಿನದಲ್ಲಿ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಜಮಾ ಆಗುತ್ತೆ. ಮತ್ತು ಹಾಗೆಯೇ ತಮ್ಮ ಬ್ಯಾಂಕ್ ಖಾತೆಗಳು ಚಲಾವಣೆಯಲ್ಲಿ ಇದೆಯಾ ಇಲ್ವಾ ಅನ್ನೋದ್ರನ್ನ ಒಂದ್ಸತಿ ಬ್ಯಾಂಕ್ ಖಾತೆಗಳಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಕೆಲವ್ರದ್ದೆಲ್ಲ ಬ್ಯಾಂಕ್ ಅಕೌಂಟ್ ಇರುತ್ತೆ, ಅದಕ್ಕೆ ದುಡ್ಡು ಹಾಕೋದಾಗಿರ್ಬೋದು, ತೆಗೆಯೋದಾಗಿರ್ಬೋದು, ಆ ಥರ ಮಾಡಿರೋದಿಲ್ಲ. ಕೆಲವ್ರದ್ದೆಲ್ಲ ಬ್ಲಾಕ್ ಆಗಿರುತ್ತೆ, ಫ್ರೀಸ್ ಆಗಿರುತ್ತೆ. ಕಮೆಂಟ್ ಮಾಡಿದರೆ ಈ ಥರ ಆಗಿದೆ, ಅಮೌಂಟು ಬಂದಿಲ್ಲ, ಏನು ಮಾಡಬೇಕು ಅಂತ. ತಮ್ಮ ಬ್ಯಾಂಕ್ ಅಕೌಂಟು ಚಲಾವಣೆಯಲ್ಲಿದ್ದರೆ ಮಾತ್ರ ತಮಗೆ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಜಮಾ ಆಗೋದು. ಇಲ್ಲ ಅಂದರೆ ಜಮಾ ಆಗೋದಿಲ್ಲ. ಆದ್ದರಿಂದ ತಾವೆಲ್ಲರೂ ಒಂದು ಸತಿ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ತಮ್ಮ ಖಾತೆ ಚಲಾವಣೆಯಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಇವತ್ತು ಸಂಜೆ ಒಳಗೆ ತಮ್ಮೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಜಮಾ ಆಗುತ್ತೆ. ಇವಾಗ ಪ್ರೆಸೆಂಟ್ಗೆ ಒಂದು 12-13 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತು ಜಮಾ ಆಗಿದೆ. ಇನ್ನು ಮಿಕ್ಕಿದ ಜಿಲ್ಲೆಗಳಿಗೆ ಇವತ್ತು ಅಥವಾ ನಾಳೆ ಒಳಗೆ ಜಮಾ ಆಗುತ್ತೆ. ತಾವೆಲ್ಲರೂ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ತಾರೆ. ಇವತ್ತು ಅಥವಾ ನಾಳೆ ಒಳಗೆ ಬಿಡುಗಡೆ ಆಗುತ್ತೆ. ಇವತ್ತು ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅನ್ನೋದ್ರ ಅಪ್ಡೇಟು ನಿಮಗೆ ನಾಳೆ ವಿಡಿಯೋದಲ್ಲಿ ಕೊಡ್ತೀನಿ. ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿತ್ತು ಅಂದರೆ ನಮ್ಮ ಚಾನಲ್ನ ನಿಮಗೆ ಫಸ್ಟ್ ವಿಡಿಯೋ ಬರುತ್ತೆ, ನಿಮಗೆ ಫಸ್ಟ್ ಅಪ್ಡೇಟ್ ಬರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಮ್ಮ ಚಾನಲ್ನ. ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಈ ವಿಡಿಯೋನೆಲ್ಲ ಶೇರ್ ಮಾಡಿ. ಯಾರ್ಯಾರು ಗೃಹಲಕ್ಷ್ಮಿಯರು ಇದ್ದೀರಾ ಅವರೆಲ್ರಿಗೂ ಕೂಡ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇನ್ನೂ ಎಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಂದಿಲ್ಲ, ಯಾವಾಗ ಬರ್ಬೋದು ಅಂತ. ಮತ್ತು ಈ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಧನ್ಯವಾದಗಳು. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.